ನಮಸ್ಕಾರ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಕನ್ನಡ ವ್ಯಾಕರಣದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ವ್ಯಾಕರಣಾಂಶ ಅಂತ ಹೇಳಿದ್ರೆ ಅಲಂಕಾರಗಳು. ಇವತ್ತು ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಲಂಕಾರಗಳು ಅಂತ ಹೇಳಿದರೆ, ಕಾವ್ಯದ ಸೊಬಗನ್ನು ಹೆಚ್ಚಿಸಬೇಕು ಅಂತ ಹೇಳಿದರೆ, ಪದ್ಯದ ಸೊಬಗನ್ನು ಹೆಚ್ಚಿಸಬೇಕು ಅಂತ ಹೇಳಿದರೆ ಇಲ್ಲಿ ಶಬ್ದಗಳು ಮತ್ತೆ ಅರ್ಥಗಳು ಬಹಳ ಮುಖ್ಯ. ಆದ್ದರಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವ ಅಥವಾ ಕಾವ್ಯದ ಸೌಂದರ್ಯವನ್ನು ಉಂಟು ಮಾಡುವ ಶಬ್ದಗಳು ಅಥವಾ ಅರ್ಥಗಳನ್ನು ನಾವು ಅಲಂಕಾರಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಕಾವ್ಯದ ಸೊಬಗು ಹೆಚ್ಚಾಗಬೇಕು ಅಂದರೆ, ಅದಕ್ಕೆ ಒಂದು ಒಳ್ಳೆ ಸೌಂದರ್ಯ ಬರಬೇಕು ಅಂದರೆ, ಸೋಜಿಗವನ್ನು ಉಂಟು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಶಬ್ದಗಳು ಮತ್ತು ಅರ್ಥಗಳು ಬಹಳ ಮುಖ್ಯವಾಗಿರ್ತವೆ. ಆದ್ದರಿಂದ ಇಲ್ಲಿ ಕೆಲವು ಕವಿಗಳು ಹೇಳ್ತಾರೆ, ಕಾವ್ಯ ಸೊಬಗನ್ನ ಉಂಟು ಮಾಡಬೇಕು ಅಥವಾ ಸೌಂದರ್ಯವನ್ನು ಉಂಟು ಮಾಡಬೇಕು ಅಂದರೆ ಶಬ್ದಗಳು ಮುಖ್ಯ ಅಂತ. ಇನ್ನು ಕೆಲವು ಕವಿಗಳು ಹೇಳಿದರು ಅರ್ಥವೂ ಅಷ್ಟೇ ಮುಖ್ಯ ಅಂತ. ಆದ್ದರಿಂದ ಇಲ್ಲಿ ಇಡೀ ಅಲಂಕಾರವನ್ನು ನಾವು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತ ಹೇಳ್ಬಿಟ್ಟು ಎರಡು ವಿಧ ಮಾಡಿದ್ವಿ. ಒಂದು ಕಾವ್ಯದ ಸೊಬಗು ಹೆಚ್ಚಾಗಬೇಕು ಅಂದರೆ, ಒಂದು ಕಾವ್ಯದಲ್ಲಿ ಸೌಂದರ್ಯವನ್ನ ಉಂಟು ಮಾಡಬೇಕು ಅಂದರೆ, ಕಾವ್ಯದ ಸೌಂದರ್ಯ ಉಂಟಾಗಬೇಕಾದ್ರೆ, ಕಾವ್ಯದ ಸೊಬಗು ಉಂಟಾಗಬೇಕಾದ್ರೆ ಶಬ್ದಗಳು ಅಷ್ಟೇ ಮುಖ್ಯ, ಅರ್ಥಗಳು ಅಷ್ಟೇ ಮುಖ್ಯ. ಆದ್ರಿಂದ ಇಡೀ ಅಲಂಕಾರವನ್ನ ನಾವು ಎರಡು ವಿಧ ಮಾಡ್ತೀವಿ, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥ ಅಲಂಕಾರ. ಬನ್ನಿ ನೋಡ್ತಾ ಹೋಗೋಣ. ಹಾಗಾದ್ರೆ ನಾನಿಲ್ಲಿ ಡೆಫಿನೇಷನ್ ವ್ಯಾಖ್ಯಾನ ಬರ್ತಿದ್ದೀನಿ. ಕಾವ್ಯದ ಸೌಂದರ್ಯವನ್ನು ಅಥವಾ ಸೊಬಗನ್ನು ಉಂಟು ಮಾಡುವ ಶಬ್ದಾರ್ಥಗಳಿಗೆ ಅಲಂಕಾರಗಳೆಂದು ಕರೆಯುವರು. ನೋಡಿ, ಕಾವ್ಯದ ಸೌಂದರ್ಯವನ್ನ ಅಥವಾ ಸೊಬಗನ್ನ ಉಂಟು ಮಾಡುವ ಶಬ್ದಾರ್ಥಗಳಿಗೆ ಅಂತ ಬರೆದು ಬಿಟ್ಟಿದ್ದೀನಿ ನಾನು. ಅಂದ್ರೆ ಶಬ್ದಗಳು ಮತ್ತೆ ಅರ್ಥಗಳು ಎರಡು ಮುಖ್ಯ ಇಲ್ಲಿ. ಆದ್ದರಿಂದ ಒಂದೇ ಪದದಲ್ಲಿದೆ, ಕಾವ್ಯದ ಸೊಬಗು ಉಂಟಾಗಬೇಕು ಅಂದರೆ ಶಬ್ದಗಳಿಂದಲೂ ಉಂಟಾಗತ್ತೆ, ಅರ್ಥಗಳಿಂದಲೂ ಉಂಟಾಗತ್ತೆ. ಆದ್ದರಿಂದ ಶಬ್ದಾರ್ಥಗಳಿಗೆ ಅಲಂಕಾರಗಳು ಅಂತ ಕರಿತಾ ಹೋಗ್ತೀವಿ. ಕಾವ್ಯದ ಆಕರ್ಷಣೆಯನ್ನು ಹೆಚ್ಚಿಸಲು ಕಾವ್ಯಕ್ಕೆ ಶಬ್ದಗಳಿಂದ ಮತ್ತು ಅರ್ಥಗಳಿಂದ, ನೋಡಿ, ಶಬ್ದಗಳಿಂದ ಮತ್ತು ಅರ್ಥಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಕಾವ್ಯದ ಆಕರ್ಷಣೆಯನ್ನು ಹೆಚ್ಚಿಸಲಿಕ್ಕೆ, ಕಾವ್ಯದ ಸುಂದರತೆಯನ್ನು ಹೆಚ್ಚಿಸಲಿಕ್ಕೆ ಶಬ್ದಗಳನ್ನು ಮತ್ತು ಅರ್ಥಗಳನ್ನು ಎರಡನ್ನೂ ನಾವು ಪ್ರಯೋಗ ಮಾಡ್ತೀವಿ ಅಲಂಕಾರಗಳಲ್ಲಿ. ಅದನ್ನೇ ಅಲಂಕಾರ ಮಾಡಲಾಗುತ್ತದೆ. ಶಬ್ದಗಳ ಅಲಂಕಾರ, ಅರ್ಥಗಳ ಅಲಂಕಾರ ಮಾಡಲಾಗುತ್ತದೆ. ಹೀಗಾಗಿ ಅಲಂಕಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ. ಅವುಗಳು ಅಂತ ಹೇಳಿದ್ರೆ ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ನಾನು ಮೊದಲು ಶಬ್ದಾಲಂಕಾರದ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಅರ್ಥಾಲಂಕಾರ ಒಂದೊಂದೇ ನಿಧಾನ ನೋಡ್ತಾ ಹೋಗೋಣ. ಯಾಕಂದರೆ ಅರ್ಥಾಲಂಕಾರಗಳಲ್ಲಿ ಬಹಳ ವಿಧಗಳಿದ್ದಾವೆ. ಒಂದು ಉಪಮಾಲಂಕಾರ ಇದೆ, ರೂಪಕಾಲಂಕಾರ ಇದೆ, ಶ್ಲೇಷಾಲಂಕಾರ ಇದೆ, ದೃಷ್ಟಾಂತಾಲಂಕಾರ ಇದೆ. ಹೀಗೆ ಅನೇಕ ವಿಧಗಳಿದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ ಏನು ಬೇಕೋ ಅದನ್ನು ಆಮೇಲೆ ನೋಡ್ತಾ ಹೋಗೋಣ. ಮೊದಲು ಶಬ್ದಾಲಂಕಾರದ ಬಗ್ಗೆ ತಿಳ್ಕೊತಾ ಹೋಗೋಣ. ಏನು ಶಬ್ದಾಲಂಕಾರ ಅಂದರೆ ನಾನು ಡೆಫಿನೇಷನ್ ಹೇಳ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಬಹಳ ಸುಲಭವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಪೂರ್ತಿ ವಿಡಿಯೋ ನೋಡಿ, ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಕಾವ್ಯದಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಪ್ರಯೋಗವಾಗಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ಇಲ್ಲಿ ಅರ್ಥಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ, ಅರ್ಥಕ್ಕೆ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ಕೇವಲ ಶಬ್ದಗಳು ಅಥವಾ ಅಕ್ಷರಗಳು ಮಾತ್ರ ಪ್ರಯೋಗ ಮಾಡ್ತಾರೆ. ಇಲ್ಲಿ ಕಾವ್ಯದಲ್ಲಿ ಅಥವಾ ಒಂದು ಪದ್ಯದಲ್ಲಿ, ಕಾವ್ಯದಲ್ಲಿ ಆಗಿರ್ಬೋದು, ಪದ್ಯದಲ್ಲಿ ಆಗಿರ್ಬೋದು, ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಪ್ರಯೋಗವಾಗಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ಒಂದು ಕಾವ್ಯದ ಸೊಬಗು ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಷರಗಳು ಏನೋ ಮೋಡಿ ಮಾಡಿರ್ಬೇಕು, ಅಕ್ಷರಗಳು ಏನೋ ಮೋಡಿ ಸೋಜಿಗವನ್ನು ಉಂಟು ಮಾಡಿರ್ಬೇಕು, ಆಶ್ಚರ್ಯವನ್ನು ಉಂಟು ಮಾಡುವಂತಿರಬೇಕು, ಅಥವಾ ಶಬ್ದಗಳಿರ್ಬೇಕು. ಅಂತ ಶಬ್ದಗಳಿಂದ ಅಥವಾ ಅಕ್ಷರಗಳಿಂದ ಕಾವ್ಯದ ಸೊಬಗು ಹೆಚ್ಚಾಗಿದ್ರೆ ಅದನ್ನು ಶಬ್ದಾಲಂಕಾರ ಅಂತ ಕರಿತೀವಿ. ಒಂದು ಅಕ್ಷರಗಳು ಮುಖ್ಯ ಅಥವಾ ಶಬ್ದಗಳು ಮುಖ್ಯ. ಎಲ್ಲಿ? ಶಬ್ದಾಲಂಕಾರದಲ್ಲಿ. ಇದನ್ನು ಶಬ್ದಾಲಂಕಾರ ಅಂತ ಕರಿತೀವಿ ಅಂತಂದೆ. ಅಂತಹ ಶಬ್ದಾಲಂಕಾರದಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ. ಎಷ್ಟು ವಿಧಗಳಿವೆ? ಶಬ್ದಾಲಂಕಾರದಲ್ಲಿ ಪ್ರಮುಖವಾಗಿ ಮೂರು ವಿಧಗಳು. ಒಂದು ನಾ ಹೇಳ್ತೀನಿ ನೋಡಿ, ಇಲ್ಲಿ ಅನುಪ್ರಾಸ, ಎರಡನೇದ್ದು ಯಮಕ, ಮೂರನೇದ್ದು ಚಿತ್ರಕವಿತ್ವ. ಯಾವುದು? ಚಿತ್ರಕವಿತ್ವ ಅಂತಕ್ಕಂಥದ್ದು. ಮೊದಲನೇದ್ದು ಅನುಪ್ರಾಸ, ಎರಡನೇದ್ದು ಯಮಕ, ಮೂರನೇದ್ದು ಚಿತ್ರಕವಿತ್ವ. ನಾನು ಹೇಳಿದ ಅರ್ಥ ಆಗ್ತಿದೆ ಅನ್ಕೊಂಡೆ. ಮೊದಲು ಶಬ್ದಾಲಂಕಾರ ಅಂತ ಹೇಳಿದರೆ ಒಂದು ಕಾವ್ಯದ ಸೊಬಗು ಹೆಚ್ಚಾಗಬೇಕು ಅಂದರೆ ಒಂದು ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಬಂದು ಕಾವ್ಯದವನ್ನ ಅಥವಾ ಕಾವ್ಯದ ಸೌಂದರ್ಯವನ್ನ
ಹೆಚ್ಚಿಸುವಂತಿದ್ದಾರೆ. ಇಲ್ಲಿ ಅರ್ಥಕ್ಕೆ ಬಹಳ ಪ್ರಾಮುಖ್ಯತೆ ಇರೋದೇ ಇಲ್ಲ. ಇಲ್ಲಿ ಶಬ್ದಕ್ಕೆ ಅಥವಾ ಅಕ್ಷರಗಳಿಗೆ ಮಾತ್ರ ಪ್ರಾಮುಖ್ಯತೆ ಇರುತ್ತೆ. ಆ ಶಬ್ದಗಳು ಅಥವಾ ಅಕ್ಷರಗಳು ಅಥವಾ ಶಬ್ದಗಳು ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ರೆ ಅದನ್ನು ಶಬ್ದ ಅಲಂಕಾರ ಅಂತ ಕರಿತೀವಿ. ಅದರಲ್ಲಿ ನಾನು ಹೇಳಿದೆ ನಿಮಗೆ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ. ಹಾಗಾದ್ರೆ ಮೊದಲನೇ ನೋಡ್ತಾ ಹೋಗೋಣ. ಅನುಪ್ರಾಸ ಅಂದ್ರೆ ಏನು ನೋಡಿ, ಅರ್ಥ ಮಾಡ್ಕೊಳ್ಳಿ. ಅನು ಅಂದ್ರೆ ಇಲ್ಲಿ ಬರುವುದು ಅಂತ ಅರ್ಥ. ಅನು ಅಂದ್ರೆ ಬರುವುದು. ಪ್ರಾಸದಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಬರ್ತವೆ. ಅನು ಅಂದ್ರೆ ಬರುವುದು. ಪ್ರಾಸ ಅದು ಆದಿಪ್ರಾಸ ಆಗಿರ್ಬೋದು, ಮಧ್ಯಪ್ರಾಸ ಆಗಿರ್ಬೋದು, ಅಂತ್ಯಪ್ರಾಸದಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಬಂದು ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನ ನಾವು ಅನುಪ್ರಾಸ ಅಂತ ಕರಿತೀವಿ. ಅಂತಹ ಅನುಪ್ರಾಸದಲ್ಲಿ ಮುಖ್ಯವಾಗಿ ಮತ್ತೆ 2 ವಿಧ. ಇಡೀ ಶಬ್ದಾಲಂಕಾರವನ್ನ 3 ವಿಧ ಮಾಡ್ತೀವಿ: ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಆ ಅನುಪ್ರಾಸದಲ್ಲಿ ಮತ್ತೆ 2 ವಿಧ. ಒಂದು ವೃತ್ಯಾನುಪ್ರಾಸ, ಎರಡನೇದು ಛೇಕಾನುಪ್ರಾಸ ಅಂತ. ಒಂದು ವೃತ್ಯಾನುಪ್ರಾಸ, ಇನ್ನೊಂದು ಛೇಕಾನುಪ್ರಾಸ ಅಂತ. ಹಾಗಾದ್ರೆ ವೃತ್ಯಾನುಪ್ರಾಸ ಅಂದ್ರೆ ಏನು ಮೊದಲು ನೋಡ್ತಾ ಹೋಗ್ತೀನಿ. ನೋಡಿ, ವೃತ್ಯಾನುಪ್ರಾಸ, ವೃತ್ತ ಅಂತ ಹೇಳಿದ್ರೆ ತಿರುಗಿ ಬರ್ತಕ್ಕಂಥದ್ದು. ವೃತ್ತ ಅಂದ್ರೆ ಏನು? ತಿರುಗೋದೆ ವೃತ್ತ ಅಂತ. ಅನುಪ್ರಾಸ ಅಂದ್ರೆ ಅಕ್ಷರ ಅಥವಾ ಶಬ್ದ ಅಂತಕ್ಕಂಥದ್ದು ತಿರುಗಿ ಬರಬೇಕು. ಅದನ್ನ ವೃತ್ಯಾನುಪ್ರಾಸ. ತಿರುಗಿ ಅಂದ್ರೆ ಪುನಃ ಪದೇ ರಿಪೀಟ್ ಆಗಬೇಕು. ಅದು ವೃತ್ಯಾನುಪ್ರಾಸ. ಏನಂಗಂದ್ರೆ ನೋಡ್ಕೊಂಬೋಣ ಒಂದ್ಸಾರಿ ಡೆಫಿನೇಷನ್ ನೋಡಿ. ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು, ಅರ್ಥ ಮಾಡ್ಕೊಳ್ಬೇಕು. ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಬಂದರೆ, ಪುನಃ ರಿಪೀಟ್ ಆದ್ರೆ, 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಅದೇ ಅಕ್ಷರಗಳು ಬಂತು ಅಂದ್ರೆ ಅದನ್ನ ವೃತ್ಯಾನುಪ್ರಾಸ ಎನ್ನುವ. ವೃತ್ತ ಅಂತ ಹೇಳಿದ್ರೆ ನಿಮಗೆ ತಿರುಗಿ ಅದೇ ಅಕ್ಷರ ಬರ್ತಕ್ಕಂಥದ್ದು. ಒಂದು ಪದ್ಯದಲ್ಲಿ, ಕಾವ್ಯದಲ್ಲಿ ಒಂದೇ ಅಕ್ಷರ ಅಥವಾ 2 ಅಕ್ಷರ ಪದೇ ಬಂತಂದ್ರೆ ವೃತ್ಯಾನುಪ್ರಾಸ ಅಂತ ಕರಿತೀವಿ. ನಾನು ಉದಾಹರಣೆ ಬರೆದು ಬಿಟ್ಟಿದ್ದೀನಿ, ಹಾಗೆ ಉದಾಹರಣೆ ತೋರಿಸ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡು ನೋಡ್ತಾ ಹೋಗಿ. ಉದಾಹರಣೆ 1 ಇಲ್ಲಿ ಬರ್ದೆ ನೋಡಿ. ಕರ ಮೆಸೆ ದತ್ತು, ಕೌಮುದಿಯ ಬಿತ್ತು, ಚಕೋರಿಯ ತತ್ತು ಅಂತ ಇದೆ. ನಾನು ಅಂಡರ್ಲೈನ್ ಮಾಡಿದ್ದೀನಿ ಗ್ರೀನ್ ಪೆನ್ನಲ್ಲಿ. ಏನು ಇಲ್ಲಿ ನೋಡಿ, ಒಂದು ಅಕ್ಷರ ಈ ತು, ಮತ್ತೊಂದು ಇನ್ನೊಂದು ನೋಡಿ. ತು ಅಂತಕ್ಕಂಥ ಅಕ್ಷರ ಪದೇ ರಿಪೀಟ್ ಆಗಿದೆ ಒಂದು ಪದ್ಯದ ಒಂದು ಸಾಲಿನಲ್ಲಿ. ಹೀಗೆ ಎಲ್ಲಾ ಪದ್ಯದಲ್ಲಿ ಇರ್ತವೆ, ಪದ್ಯದ ಸಾಲಿನಲ್ಲಿ ಇರ್ತವೆ. ನಾನು ಒಂದೇ ಒಂದು ಪದ್ಯದ ಒಂದು ಸಾಲು ತೆಗೆದುಕೊಂಡು ಕರ ಮೆಸೆದತ್ತು, ಕೌಮದಿಯ ಬಿತ್ತು, ಚಕೋರಿಯ ತತ್ತು ಅಂತದೆ. ಈ ತು ಅಂತಕ್ಕಂಥ ಅಕ್ಷರ ಪದೇ ರಿಪೀಟ್ ಆಗಿದೆ. ಆದ್ದರಿಂದ ಇದು ಯಾವ ಪ್ರಾಸ? ವೃತ್ಯಾನುಪ್ರಾಸ. ಕೇವಲ 1 ವ್ಯಂಜನಾಕ್ಷರ ಮಾತ್ರ ಬಂದಿರಬೇಕು, 1 ಅಥವಾ 2. ಆದರೆ ಆ 2 ವ್ಯಂಜನಾಕ್ಷರ ಬಂದಾಗ ಅಕ್ಕಪಕ್ಕ ಇರಬಾರ್ದು, ದೂರ ಇರಬೇಕು. ನಾನು ಹೇಳ್ತೀನಿ ನಿಮಗೆ, ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಅಕ್ಕಪಕ್ಕ ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ಅದೇ ಅಕ್ಷರ ಬಂದಿರಬಾರ್ದು ಅಂತ. ಅಕ್ಕಪಕ್ಕ ಬಂದ್ರು ಅದೇ ಅಕ್ಷರ ಬಂದಿರಬಾರ್ದು, ಬೇರೆ ವ್ಯಂಜನಾಕ್ಷರಗಳು ಬಂದಿರಬೇಕು. ಇಲ್ಲಿ ನೋಡಿ 2ನೇ ಉದಾಹರಣೆ. ಮೀಪರೆ, ಪೋಪರೆ, ಪಾಪವೇನು, ಕೆಸರೆ ಅಂತಿದೆ. ಇಲ್ಲಿ ಅಕ್ಕಪಕ್ಕ ಬಂದ್ರು ಅದೇ ವ್ಯಂಜನಾಕ್ಷರ ಬಂದಿಲ್ಲ. ಪ ಅಂತಕ್ಕಂಥದ್ದು ಬೇರೆ ವ್ಯಂಜನಾಕ್ಷರ, ರೇ ಅಂತಕ್ಕಂಥದ್ದು ಬೇರೆ ವ್ಯಂಜನಾಕ್ಷರ. ಇಲ್ಲಿ ನೋಡಿ ಪ ಮತ್ತೆ ರೇ ಬೇರೆ ವ್ಯಂಜನಾಕ್ಷರ, ಇಲ್ಲಿ ಪ, ಇಲ್ಲಿ ರೇ. ಆದ್ರೆ ಇಲ್ಲಿ ನೋಡಿ ಹೇಳ್ತಾರೆ 1 ಅಥವಾ 2 ವ್ಯಂಜನಾಕ್ಷರಗಳು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಾ ಬಂತ, ಇಲ್ಲೂ ಪಾ ಬಂದಿದೆ, ಪಾ 3 ಹತ್ರ ಬಂದಿದೆ. ಇಲ್ಲಿ ನೋಡಿ ರೇ ಇದು 3 ಹತ್ರ ಬಂದಿದೆ. ಹೀಗೆ 1 ಅಥವಾ 2 ಅಕ್ಷರಗಳು ಬೇರೆ ವ್ಯಂಜನಾಕ್ಷರಗಳು ಒಂದೇ ರೀತಿ ಇರಬಾರ್ದು. ಬೇರೆ ವ್ಯಂಜನಾಕ್ಷರಗಳು ಪುನಃ ಬಂದು ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ದಾರೆ, ಅದು ವೃತ್ಯಾನುಪ್ರಾಸ. ಇನ್ನೊಂದಿದೆ 3ನೇ ಉದಾಹರಣೆ. ಅದರಲ್ಲೇ ಇಲ್ಲಿ ನೋಡಿ. ಇನ ನೋಡೆ, ನವಿಲಾಡೆ, ವಿರಹಿಗಳು ಕೂಡೆ, ಭೂಜನ ಹಾಡೆ, ತೃಣಮೂಡೆ, ಹಂಸೆಗಳು ಬಾಡೆ, ಕಡವಿನ ಸೊವಡು ತೀಡೆ, ಚಾದಗೆ ನೋಡೆ, ಘನ ನಾಡೆ, ದರೆಗಿಂಬು ನೀಡೆ ಸಿಡಿಲು. ಈ ಪದ್ಯದಲ್ಲಿ ನೋಡಿ, ಡೇ ಅಂತಕ್ಕಂತಹ ವ್ಯಂಜನಾಕ್ಷರ, ಡೇ ಅಂತಕ್ಕಂತಹ ವ್ಯಂಜನಾಕ್ಷರ ಎಷ್ಟು ಸರಿ ಬಂದಿದೆ? ಡೇ ನೋಡಿ, ಡೇ, ಇಲ್ಲಿ ಡೇ ಇದೆ, ಇಲ್ಲಿ ಡೇ ಇದೆ, ಡೇ. ನಾನು ಗ್ರೀನ್ ಪೆನ್ನಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಹೀಗೆ 1 ಅಥವಾ 2 ಅಕ್ಷರಗಳು ಬೇರೆ ವ್ಯಂಜನಾಕ್ಷರಗಳು, 1 ಅಥವಾ 2 ಬೇರೆ ವ್ಯಂಜನಾಕ್ಷರಗಳು ಪದೇ ಬಂದು ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ಅದು ಯಾವುದು? ವೃತ್ಯಾನುಪ್ರಾಸ. ಒಂದೇ ಅಕ್ಷರ ಬರಬೇಕು, ತಪ್ಪಿದ್ರೆ 2 ಅಕ್ಷರ ಬರಲಿ, ಆದರೆ ಆ ಅಕ್ಷರ ಒಂದೇ ರೀತಿ ಇರಬಾರ್ದು, ಬೇರೆ ಇತ್ತು ಅಂದರೆ ಅದು ವೃತ್ಯಾನುಪ್ರಾಸ. ಹಾಗಾದ್ರೆ ಇದರಲ್ಲಿ ಇನ್ನೊಂದು ವಿಧ ಇದೆ, ಅನುಪ್ರಾಸದಲ್ಲಿ ಇನ್ನೊಂದು ವಿಧ ಇದೆ ಅಂತ ಹೇಳಿದೆ, ಅದು ಛೇಕಾನುಪ್ರಾಸ. ಹಂಗಂದ್ರೆ ನೋಡ್ತಾ ಹೋಗೋಣ ಬನ್ನಿ. ಅನುಪ್ರಾಸದಲ್ಲಿ ಮೊದಲನೇದು ಮಾಡಿದೆ, ಅದು ವೃತ್ಯಾನುಪ್ರಾಸ. ಅದರಲ್ಲಿ ಇನ್ನೊಂದು ವಿಧ ಅಂತ ಹೇಳಿದೆ ನಿಮಗೆ, ಛೇಕಾನುಪ್ರಾಸ. ಏನು ಛೇಕಾನುಪ್ರಾಸ ಅಂತ ಹೇಳಿದ್ರೆ ಅಲ್ಲಿ 1 ಅಕ್ಷರ ಅಥವಾ 2 ಅಕ್ಷರ ಬರುತ್ತೆ, ಅದು ಬೇರೆ ಅಕ್ಷರನೇ ಆಗಿರುತ್ತೆ.
ಚೇಕಾನುಪ್ರಾಸದಲ್ಲಿ ಎರಡೆರಡು ಅಕ್ಷರಗಳು ಒಂದೇ ರೀತಿ ಬಂದಿರ್ತವೆ, ನೋಡ್ತಾ ಹೋಗಿ. ನಾನು ಚೇಕಾನುಪ್ರಾಸ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಡೆಫಿನೇಷನ್. ಪದ್ಯದಲ್ಲಿ ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬಂದಿದ್ದರೆ ಅದನ್ನು ಚೇಕಾನುಪ್ರಾಸ ಎನ್ನುವರು. ನಾನು ಉದಾಹರಣೆ ತೋರಿಸ್ಬಿಡ್ತೀನಿ, ಇಲ್ಲಿ ಬರ್ದಿ ನೋಡಿ. ಉದಾಹರಣೆ 1, ಬಿಕ್ಕಿ ಬಿಕ್ಕಿ ಅಳುತ್ತಾನ, ಕೈ ಮಾಡಿ ಮಾಡಿ ಕರಿತಾನ. ಇಲ್ಲಿ ನೋಡಿ, ಇಲ್ಲಿ ಒಂದೇ ರೀತಿ ಇರ್ತಕ್ಕಂತಹ ಪದಗಳು, ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಒಂದೇ ರೀತಿಯ ಪದ 2 ಸರಿ ಬಂದಿದೆ. ಬಿಕ್ಕಿ ಬಿಕ್ಕಿ, ಮಾಡಿ ಮಾಡಿ. ಅರ್ಥ ಆಯ್ತು ಅನ್ಕೊಂಡೆ. ಇಲ್ಲಿ ಎರಡೆರಡು ವ್ಯಂಜನಾಕ್ಷರಗಳು ಬರ್ತವೆ, ಬಂದರೂ ಸಹ ಆ ಪದ 2 ಸರಿ ಬರಬೇಕು. ಬಿಕ್ಕಿ ಒಂದೇ ಸರಿ ಬಂದಿಲ್ಲ, 2 ಸರಿ ಬಂದಿದೆ. ಬಿಕ್ಕಿ ಬಿಕ್ಕಿ, ಮಾಡಿ 1 ಸರಿ ಬಂದಿಲ್ಲ, ಮಾಡಿ ಮಾಡಿ. ಈ ರೀತಿ ಎರಡೆರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಶಬ್ದ ಅಂತಕ್ಕಂಥದ್ದು ಪುನಃ 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 ಮತ್ತೆ 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 2 ಸರಿ ಬಂದ್ರೆ ಅದನ್ನ ಚೇಕಾನುಪ್ರಾಸ ಅಂತ ಕರಿತೀವಿ. 1 ಅಕ್ಷರ ಬಂದ್ರೆ ವೃತ್ತಾನುಪ್ರಾಸ, 2 ಅಕ್ಷರಗಳು ಬಂದು ಪುನಃ ಪುನಃ ಬಂದ್ರೆ ಚೇಕಾನುಪ್ರಾಸ. ಇನ್ನೊಂದು ಉದಾಹರಣೆ ಇದೆ ಇಲ್ಲಿ. ಮಾತು ಮಾತಿಗೆ ನಗುವ ಹೆಂಗಸಲ್ಲ, ಮಾತು ಮಾತಿಗೆ ಅಳುವ ಗಂಡಸಲ್ಲ. ನೋಡಿ, ಮಾತು 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 ಎಷ್ಟು ಸರಿ ಬಂತು? 2 ಸರಿ ಬಂತ. ಈ ರೀತಿ 2 ಸರಿ ಬರ್ಬೇಕು. ಇನ್ನೊಂದು ಉದಾಹರಣೆ ಬರ್ತೀನಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇನ್ನೊಂದಿದೆ ಇಲ್ಲಿ. ಚಲದಿ ಕಾಡಂ, ಚಲದಿ ಕಾಡಂ ಕಾಡಂ, ಸಲೆಪ ಶಿವಂ ಮರೆದು ತಣಿದು ಬೇಡಂ ಬೇಡಂ. ನೋಡಿ, ನಾನು ಅಂಡರ್ಲೈನ್ ಮಾಡಿದ್ದೀನಿ ಗ್ರೀನ್ ಪೆನ್ನಿಂದ. ಕಾಡಂ ಕಾಡಂ, ಬೇಡಂ ಬೇಡಂ 2 ಸರಿ ಬಂದಿದೆ. ಎರಡೆರಡು ವ್ಯಂಜನಾಕ್ಷರಗಳಿಂದ, ಇದೇ ಬೇರೆ ವ್ಯಂಜನಾಕ್ಷರ, ಇದೇ ಬೇರೆ, ಆದರೆ ಅದು ಎಷ್ಟು ಸರಿ ಬರಬೇಕು? 2 ಸರಿ ಅಕ್ಕಪಕ್ಕ ಬಂತು ಅಂದ್ರೆ ಅದು ಚೇಕಾನುಪ್ರಾಸ. ಅರ್ಥ ಆಯ್ತು? 1 ವ್ಯಂಜನಾಕ್ಷರಗಳು ಬಂದ್ರೆ ಅದು ಯಾವುದು? ವೃತ್ತಾನುಪ್ರಾಸ. 2 ವ್ಯಂಜನಾಕ್ಷರಗಳು ಪುನಃ ಪುನಃ ಬಂದರೆ ಶಬ್ದ, 2 ವ್ಯಂಜನಾಕ್ಷರಗಳಿಂದ ಕೂಡಿದ ಶಬ್ದ, ಒಂದು ಶಬ್ದ 2 ಸರಿ ಬಂದ್ರೆ ಅದು ಚೇಕಾನುಪ್ರಾಸ ಅಂತಕ್ಕಂಥದ್ದು. ಇಲ್ಲಿಗೆ ನಾನು ಹೇಳಿದೆ ನಿಮಗೆ ಶಬ್ದಾಲಂಕಾರದಲ್ಲಿ 3 ವಿಧದಲ್ಲಿ ಅನುಪ್ರಾಸ ಅಂತ ಆಯ್ತು. ನಾನು ಹೇಳಿದೆ ಅನುಪ್ರಾಸದಲ್ಲಿ ಒಂದು ವೃತ್ತಾನುಪ್ರಾಸ, ಇನ್ನೊಂದು ಚೇಕಾನುಪ್ರಾಸ, ಇನ್ನು 2ನೇದು ಯಮಕ ಅಂತಕ್ಕಂಥದ್ದು. ಯಾವುದು? ಯಮಕ ಅಂತಕ್ಕಂಥದ್ದು. ಏನು ಹೇಳುತ್ತೆ ಯಮಕ ಅಂದ್ರೆ? ನೋಡ್ತಾ ಹೋಗಿ. ಅಲ್ಲಿ 1 ಅಕ್ಷರ ಬಂದ್ರೆ ವೃತ್ತಾನುಪ್ರಾಸ, 2 ಅಕ್ಷರ ಬಂದು ಶಬ್ದ, 2 ಅಕ್ಷರ ಶಬ್ದ ಬಂದು 2 ಸರಿ ಬಂದ್ರೆ ಚೇಕಾನುಪ್ರಾಸ. ಇಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಬಂದ್ರೆ ಯಮಕ ಅಂತ ಅರ್ಥ. ಇಷ್ಟೇ, ನೋಡ್ತಾ ಹೋಗೋಣ. ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದವು, ನೋಡಿ, 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ್ಯವು ಆದಿ, ಮಧ್ಯ ಅಥವಾ ಅಂತ್ಯಪ್ರಾಸಗಳಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದರೆ ಅದನ್ನು ಯಮಕ ಎಂದು ಕರೆಯುವರು. ಅದು ಆದಿಪ್ರಾಸದಲ್ಲಾರು ಬರಬೇಕು, ಬಂದ್ರೆ ಎಲ್ಲ ಆದಿಪ್ರಾಸದಲ್ಲೇ ಬರಬೇಕು. ಮಧ್ಯಪ್ರಾಸದಲ್ಲಿ ಎಲ್ಲವೂ ಮಧ್ಯಪ್ರಾಸದಲ್ಲೇ ಬರಬೇಕು. ತಪ್ಪಿದ್ರೆ ಅಂತ್ಯಪ್ರಾಸ, ಎಲ್ಲವೂ ಅಂತ್ಯಪ್ರಾಸದಲ್ಲೇ ಬರಬೇಕು. ಹೀಗೆ ನಿಯಮಿತವಾಗಿ ಬಂದರೆ, ಆ ಶಬ್ದವು ಪುನಃ ಪುನಃ ಬಂದರೆ ಅದನ್ನು ಯಮಕ ಅಂತ ಕರಿತೀವಿ. ನಾನು ಒಂದೇ ಉದಾಹರಣೆ ತೋರಿಸ್ತೀನಿ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಹೋಗೋಣ ನೋಡಿ ಉದಾಹರಣೆನ. ಇಲ್ಲಿ ನೋಡಿ ಉದಾಹರಣೆ, ಇಲ್ಲಿ ಬರ್ದಿದ್ದೀನಿ ಒಂದು ಪದ್ಯ. ಎಳವಾಸೆ ತೋಡರ್ದುದು ಎನೆ ಮಿಸುಪುಳ್ ಎಳವಾಸೆಯ ದೆಸೆಯ ನಿಂದಳಂ ಕೈ ಬಿಡಿದೊಳ್ ಎಳವಾಸೆಯಾಂತ ನಂಬು ಜಂದ್ ಎಳವಾಸೆಡೆಗೊಂಡ ಪುಳಿನದ್ ಎಡಗೆ ಅವನೀಶಂ. ಇದು ಒಂದು ಹಳಗಂಡ ಪದ್ಯ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದವು. ಒಂದು ಶಬ್ದ 3 ಅಕ್ಷರ ಅಥವಾ 4 ಅಕ್ಷರ ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರ ಇರಬೇಕು. 3 ಅಥವಾ 4 ಹೀಗೆ 5 ಈ ರೀತಿ ಶಬ್ದಗಳುಳ್ಳ ಪದ ಆದಿಪ್ರಾಸದಲ್ಲಾರು ಬರಬೇಕು, ಮಧ್ಯಪ್ರಾಸದಲ್ಲಾರು ಬರಬೇಕು ಅಥವಾ ಅಂತ್ಯಪ್ರಾಸದಲ್ಲಾರು ಬರಬೇಕು. ಹಾಗೆ ನಿಯಮಿತವಾಗಿ ಅಲ್ಲೇ ಬರಬೇಕು ಅಂತಿದೆ. ಅದನ್ನ ಯಮಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಲ್ಲಿ ಬಂದಿದೆ ನೋಡ್ತಾ ಹೋದ್ರೆ, ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ನಲ್ಲಿ ಆದಿಪ್ರಾಸದಲ್ಲೇ ಬಂದಿದೆ. ಎಳವಾಸೆ, ಇಲ್ಲೂ ಅಷ್ಟೇ ಎಳವಾಸೆ, ಇಲ್ಲೂ ಎಳವಾಸೆಯ, ಇಲ್ಲೂ ಎಳವಾಸೆ. ದೇ ಇದೆಯಲ್ಲ, ಆ ದೇ ಅಂದಾಗ ಸ್ವರ ಏನ್ ಬಂತು? ಎ ಬಂತು. ಎ ಎಳವಾಸೆ, ಅಥವಾ ಇಲ್ಲಾರು ಬರ್ಕೊಳ್ಳಿ ಎ. ದೇ ಅಂದಾಗ ಎ ಬಂತಲ್ಲ, ಎಳವಾಸೆ. ಇಲ್ಲಿ ಲೇ ಇದೆಯಲ್ಲ, ಲೇ ಅಂದಾಗ ಎ ಮಾಡ್ಕೋಬೇಕು, ಎಳವಾಸೆ. ಇಲ್ಲಿ ಮಿಸುಪ್ ಪೇ ಇರೋದ್ರಿಂದ ಇಲ್ಲಿ ಪೇ ಅಂದಾಗ ಇಲ್ಲೂ ಎ ಬರುತ್ತೆ ಸ್ವರ, ಎಳವಾಸೆ. ಎಲ್ಲ ಎಳವಾಸೆ 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 ಆದಿಪ್ರಾಸದಲ್ಲೇ ಬಂದಿದೆ. ಹೀಗೆ ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದ ಅಂತಕ್ಕಂಥದ್ದು ಆದಿಪ್ರಾಸದಲ್ಲಾರು ಬರಬೇಕು ನಿಯಮಿತವಾಗಿ ಪೂರ್ತಿ, ಮಧ್ಯಪ್ರಾಸದಲ್ಲಾರು ಬರ್ಬೋದು, ಅಂತ್ಯಪ್ರಾಸದಲ್ಲಾರು ಬಂದು ಹೀಗೆ ಬಂದರೆ ಅದನ್ನು ಯಮಕ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಕೊಂಡೆ. ನಾನು ಈಗಾಗಲೇ ಅನುಪ್ರಾಸ ಹೇಳಿದೆ, ಯಮಕ ಹೇಳಿದೆ. ಆ ಅನುಪ್ರಾಸದಲ್ಲಿ 2 ವಿಧ ಅಂತಾನು ಹೇಳಿದೆ ನಿಮಗೆ. ಒಂದು ವೃತ್ತಾನುಪ್ರಾಸ, ಅಲ್ಲಿ ಏನಾಗಬೇಕು? ವ್ಯಂಜನಾಕ್ಷರ, ಒಂದು ವ್ಯಂಜನಾಕ್ಷರ ಪದೇ ಪದೇ ರಿಪೀಟ್ ಆದರೆ ಪದ್ಯದ ಸಾಲಿನಲ್ಲಿ ಅದು ವೃತ್ತಾನುಪ್ರಾಸ.
ಎರಡೆರಡು ಅಕ್ಷರಗಳುಳ್ಳ ಶಬ್ದ ಅಂತಕ್ಕಂಥದ್ದು ಪುನಃ ಪುನಃ ಬಂತು ಅಂದರೆ ಅದು ಛೇಕಾನುಪ್ರಾಸ. 3 ಅಕ್ಷರ ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರ ಪದ್ಯದ ಆದಿಪ್ರಾಸದಲ್ಲಿ ಅಥವಾ ಮಧ್ಯಪ್ರಾಸದಲ್ಲಿ ಅಥವಾ ಅಂತ್ಯಪ್ರಾಸದಲ್ಲಿ ಬಂದರೆ ಅದು ಯಮಕ ಅಂತಾನು ಹೇಳಿದೆ, ಉದಾಹರಣೆ ತೋರಿಸಿದ್ದೀನಿ. ಇನ್ನು ಶಬ್ದಾಲಂಕಾರದಲ್ಲಿ ಕೊನೆ ವಿಧ ಚಿತ್ರಕವಿತ್ವ ಅಂತ ಇದೆ. ಏನು ಚಿತ್ರಕವಿತ್ವ ಅಂತ ಹೇಳಿದರೆ, ಪದ್ಯದಲ್ಲಿ ಅಕ್ಷರಗಳನ್ನು ಅಥವಾ ಪದಗಳನ್ನು ಬಹಳ ಕೌಶಲ್ಯಪೂರ್ವಕವಾಗಿ ಅಥವಾ ಕೌಶಲ್ಯದಿಂದ ಬುದ್ಧಿವಂತಿಕೆಯಿಂದ ಅದನ್ನು ಜೋಡಿಸಿ ಪದ್ಯ ರಚನೆ ಮಾಡಿ ಅದು ಸೊಬಗನ್ನು ಉಂಟು ಮಾಡುವಂತಿದ್ದರೆ ಅದು ಚಿತ್ರಕವಿತ್ವ. ಎಂಥದಕ್ಕೆ ಚಿತ್ರಕವಿತ್ವ. ಏನಂದ್ರೆ ಇಲ್ಲಿ ಬರ್ದಿದೆ ನೋಡಿ ನಾನು ಡೆಫಿನೇಷನ್ನ. ಪದ್ಯದಲ್ಲಿ ಅಕ್ಷರಗಳನ್ನು ಅಥವಾ ಪದಗಳನ್ನು ಕುಶಲತೆಯಿಂದ, ಕೌಶಲ್ಯತೆಯಿಂದ, ಬುದ್ಧಿವಂತಿಕೆಯಿಂದ ಆರಿಸಿ ಜೋಡಿಸಿ ಕವಿಗಳು ಉಂಟು ಮಾಡುವ ಶಬ್ದ ವೈಚಿತ್ರ ಅಂದ್ರೆ ವಿಚಿತ್ರವಾಗಿರ್ಬೇಕು. ಅಂದ್ರೆ ವಿಚಿತ್ರ ಅಂತ ಹೇಳಿದ್ರೆ ಸೋಜಿಗೆ ಅಂದ್ರೆ ಆಶ್ಚರ್ಯ ಉಂಟು ಮಾಡುವಂತಿರಬೇಕು. ಏನಿದರಲ್ಲಿ ಈ ತರ ಇದೆಯಲ್ಲ ಪದ್ಯ ಅಂತ ಹೇಳಿ ಸೋಜಿಗವನ್ನ, ಆಶ್ಚರ್ಯವನ್ನು ಉಂಟು ಮಾಡಿ ಬಹಳ ವಿಚಿತ್ರವಾಗಿದ್ರೆ ಅಂದ್ರೆ ಅದು ವೈಚಿತ್ರ ಅಂದ್ರೆ ಬಹಳ ವಿಚಿತ್ರತೆಯಿಂದ ಕೂಡಿದ್ದರೆ, ವೈಶಿಷ್ಟ್ಯಪೂರ್ಣವಾಗಿ ಒಂದು ಪದ ಹೇಳಬೇಕು ಅಂದ್ರೆ ಬಹಳ ವಿಶಿಷ್ಟತೆಯಿಂದ ಕೂಡಿದ್ದರೆ ಅದನ್ನ ಚಿತ್ರಕವಿತ್ವ ಅಂತ ಕರಿತೀವಿ. ಹಾಗಾದ್ರೆ ಆ ಪದ್ಯ ಹೇಗಿರ್ಬೇಕು ನಾನು ಉದಾಹರಣೆ ಬರೆದು ತೋರಿಸ್ಬಿಟ್ಟಿದ್ದೀನಿ, ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ ಹೇಗಿರಬೇಕು, ಇಲ್ಲಿ 1 ಅಕ್ಷರ 2 ಅಕ್ಷರ ಮುಖ್ಯ. ಅಲ್ಲಿ ಹೇಳಿದೆ ನಿಮಗೆ ವೃತ್ತಾನುಪ್ರಾಸದಲ್ಲಿ ಒಂದೇ ವ್ಯಂಜನಾಕ್ಷರ ಬರಬೇಕು, ಚೇಕಾನುಪ್ರಾಸದಲ್ಲಿ 2 ವ್ಯಂಜನಾಕ್ಷರಗಳು ಬಂದು ಅದು 2 ಸಾರಿ ಬರಬೇಕು, ಯಮಕದಲ್ಲಿ 3 ಅಕ್ಷರ 4 ಅಕ್ಷರ ಬರಬೇಕು ಅಂದೆ. ಇಲ್ಲಿ ಹಂಗಿಲ್ಲ, ಇಲ್ಲಿ ಬೇರೆನೇ ಇದೆ, ವಿಚಿತ್ರವಾಗಿರ್ತಕ್ಕಂಥದ್ದು, ಬಹಳ ವೈಶಿಷ್ಟ್ಯಪೂರ್ಣತೆಯಿಂದ ಕೂಡಿರ್ತಕ್ಕಂಥದ್ದು. ನೋಡ್ತಾ ಹೋಗಿ ಚಿತ್ರಕವಿತ್ವ ಅಂದ್ರೆ ಏನು ಅಂತ. ಇಲ್ಲಿ ಕವಿಗಳು ಯಾವ ರೀತಿ ಪದ್ಯವನ್ನು ಬರೆದಿರ್ತಾರೆ ನಾನು ಉದಾಹರಣೆ ಬರೆದಿದ್ದೀನಿ, ಇಲ್ಲಿ ನೋಡ್ತಾ ಹೋಗಿ. ನಿನ್ನನ್ನಂ ನಿನ್ನನ್ನೇಂ ನಿನ್ನಾನು ನನ್ನನ್ನ ನಿನ್ನ ನನ್ನಂ ನಿನ್ನಂ ನಿನ್ನನ್ನಾಂ ನಾಂ ನೀನೆನೆ ನಿನ್ನನ್ನಂ ನನ್ನಿ ನಿನ್ನನ್ನಾನ್ ನಿನ್ನನೇನಂ. ನೋಡಿ ಯಾವ ರೀತಿ ಬರ್ತಾರೆ. ಇದರಲ್ಲಿ ಏನು ವಿಚಿತ್ರ ಇದೆ, ಏನು ಇದರಲ್ಲಿ ವೈಶಿಷ್ಟ್ಯತೆ ಇದೆ ನೋಡೋದಾದ್ರೆ, ಕೇವಲ ನ ಅಂತಕ್ಕಂಥ ಅಕ್ಷರ ಇಟ್ಕೊಂಡೇ ಕವಿ ಇಡೀ ಪದ್ಯವನ್ನು ಬರ್ತಾರೆ. ನಾಕಾಗುಣಿತಾಕ್ಷರ ಇಟ್ಕೊಂಡೆ ನಾನಾ ನೀನಿ ನೂನು ನೇನೇನೈ ನೋನೋ ಅದನ್ನೇ ಉಪಯೋಗ ಮಾಡ್ಕೊಂಡು ಬರ್ದಿರ್ತಕ್ಕಂಥದ್ದು. ನೋಡಿ ಆ ಅಕ್ಷರ ಬಿಟ್ಟರೆ ಬೇರೆ ಯಾವ ಅಕ್ಷರನೂ ಕಾಣಿಸಲ್ಲ ನಿಮಗಿಲ್ಲಿ. ಇದು ಚಿತ್ರಕವಿತ್ವ. ಕವಿಗಳು ಬಹಳ ಬುದ್ಧಿವಂತಿಕೆಯಿಂದ ಪದಗಳನ್ನು ಆರಿಸಿ ಜೋಡಿಸಿ ಅರ್ಥ ಬರುವಂತೆ ಪದ್ಯವನ್ನು ರಚಿಸಿ ಸೊಬಗನ್ನು ಉಂಟು ಮಾಡುವಂತಿದ್ದರೆ ಅದು ಚಿತ್ರಕವಿತ್ವ ಅಂತಕ್ಕಂಥದ್ದು. ಕೇವಲ ಕಾಗುಣಿತಾಕ್ಷರ ನಾನಾ ನೀನಿ ಇಟ್ಕೊಂಡೆ ಇಡೀ ಪದ್ಯದ ಒಂದು ರಚನೆ ಮಾಡಿದ್ದಾರೆ ಪದ್ಯವನ್ನು ಇಲ್ಲಿ. ಇದು ಚಿತ್ರಕವಿತ್ವ. ಅದಕ್ಕೆ ಇನ್ನೊಂದು ಉದಾಹರಣೆ ತೋರಿಸ್ತೀನಿ. ಇದು ನೋಡಿ, ಒಂದು ಹೇಳ್ತೀನಿ, ಇದನ್ನ ಏಕಾಕ್ಷರಿ ಅಂತ ಕರಿತೀವಿ. ಒಂದೇ ಅಕ್ಷರ ಇಟ್ಕೊಂಡು ಪದ್ಯವನ್ನು ರಚನೆ ಮಾಡಿದ್ರೆ ಅದು ಏಕಾಕ್ಷರಿ. ಇದರಲ್ಲಿ ದ್ವಯಾಕ್ಷರಿ ಅಂತಾನೂ ಇದೆ, ತ್ರಯಾಕ್ಷರಿ ಅಂತಾನೂ ಇದೆ. 2 ಅಕ್ಷರಗಳು ಬರ್ತವೆ, 3 ಅಕ್ಷರಗಳು ಬರ್ತವೆ. ನಾನು ಒಂದು ಅಕ್ಷರ ಆಯ್ತಾ, ಇಲ್ಲಿ 2 ಅಕ್ಷರ ಇಟ್ಕೊಂಡು ತೋರಿಸಿದೆ ನೋಡಿ. ಇನ್ನೊಂದು ಉದಾಹರಣೆ ಇದೆ ಅಲ್ಲಿ, ಉದಾಹರಣೆ 2. ಇಲ್ಲಿ 2 ಅಕ್ಷರ ಬರ್ತವೆ ಇಡೀ ಪದ್ಯದಲ್ಲಿ. ಮಾನಿನಿ ಮುನ್ನಮಾಂ ನೀನೆ ನೀನಾ ನಿನ್ನನು ಮಾನಮೇಂ ಮಾನ ಮಾನಾನೆ ಮುನ್ನನ್ನೈ ಮಾನ ಮಾನಿನಿ ಮಾನ ಮಾನಿನ ಮುನ್ನಿನ. ನೋಡಿ ಏನು ಒಂದು ವಿಶಿಷ್ಟತೆ ಇದೆ ಇದರಲ್ಲಿ ಕೇವಲ 2 ಅಕ್ಷರ ನೀವು ಗಮನಿಸಿರ್ಬೋದಲ್ಲೇ, ಒಂದು ಮಾ ಇನ್ನೊಂದು ನ. ಮಾ ಅಂತಕ್ಕಂಥ ಕಾಗುಣಿತಾಕ್ಷರ ಮತ್ತೆ ನ ಅಂತಕ್ಕಂಥ ಕಾಗುಣಿತಾಕ್ಷರ 2 ಅಕ್ಷರವನ್ನು ಇಟ್ಕೊಂಡು ಇಡೀ ಪದ್ಯವನ್ನು ರಚನೆ ಮಾಡಿದ್ದಾರೆ ಕವಿ. ಇಲ್ಲಿ 1 ಅಕ್ಷರ ಮತ್ತೆ 2 ಅಕ್ಷರ 3 ಅಕ್ಷರ, ಅದು ಏಕಾಕ್ಷರಿ ದ್ವಯಾಕ್ಷರಿ ತ್ರಯಾಕ್ಷರಿ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಬಹಳ ವಿಶಿಷ್ಟತೆಯಿಂದ ಕೂಡಿದ್ದಾರೆ ಕವಿಗಳು. ಈ ರೀತಿ ಬಹಳ ಬುದ್ಧಿವಂತಿಕೆಯಿಂದ ಪದಗಳನ್ನು ಆರಿಸಿ ಜೋಡಿಸಿ ಪದ್ಯ ರಚನೆ ಮಾಡಿ ಅದನ್ನು ಸೊಬಗನ್ನು ಉಂಟು ಮಾಡುವಂತಿದ್ದರೆ ಅದು ಚಿತ್ರಕವಿತ್ವ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ವೀಕ್ಷಕರೇ, ಇದು ಅರ್ಥ ಆಯ್ತು ಅಂದ್ಕೊಂಡೆ. ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂತ, ಅದರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ರೀತಿ ಒಂದು ಪದ್ಯವನ್ನು ಕೊಡ್ತಾರೆ. ಇದು ಯಾವ ಅಲಂಕಾರಕ್ಕೆ ಸೇರಿದ್ದು ಅಂತ ಕೇಳ್ತಾರೆ. ಅದರಲ್ಲಿ ನೀವು 1 ಅಕ್ಷರ ಬಂತು ಅಂದರೆ, ಒಂದೇ ಅಕ್ಷರ ಪದೇ ಪದೇ ರಿಪೀಟ್ ಆಗಿದ್ರೆ ಅದು ವೃತ್ತಾನುಪ್ರಾಸ ಅಂತ ಬರಿಬೇಕು. 2 ಅಕ್ಷರ ಬಂದು ಪುನಃ ಪುನಃ ಬಂದಿದ್ರೆ ಅದು ಚೇಕಾನುಪ್ರಾಸ ಅಂತ ಬರಿಬೇಕು. 3 ಅಕ್ಷರಗಳು ಬಂದು ಅದು ಹೇಗಿರಬೇಕು, 3 ಅಕ್ಷರಗಳು ಒಂದು ಆದಿಪ್ರಾಸದಲ್ಲಾರು ಇರಬೇಕು, ಮಧ್ಯಪ್ರಾಸದಲ್ಲಾರು ಇರಬೇಕು, ಅಂತ್ಯಪ್ರಾಸದಲ್ಲಾರು ಈ ರೀತಿ ಇತ್ತು ಅಂದರೆ ಅದು ಯಮಕ. ಹೀಗೆ 1 ಅಕ್ಷರ 2 ಅಕ್ಷರ 3 ಅಕ್ಷರಗಳನ್ನು ಬಳಸ್ಕೊಂಡು ಇಡೀ ಪದ್ಯವನ್ನು ರಚನೆ ಮಾಡಿದ್ರೆ
ಅದು ಚಿತ್ರಕವಿತ್ವ. ಇದು ಅರ್ಥ ಆಯ್ತು ಅಂದ್ಕೊಂಡೆ. ಇನ್ನು ನಾನು ಕೇವಲ ಇದರಲ್ಲಿ ಹೇಳಿರೋದು ಅಲಂಕಾರಗಳಲ್ಲಿ 2 ವಿಧದಲ್ಲಿ, ಒಂದು ಶಬ್ದಾಲಂಕಾರ ಅಷ್ಟೇ ಹೇಳಿದ್ದೀನಿ. ಇನ್ನು ಅರ್ಥಾಲಂಕಾರವನ್ನು ನಾನು ಮುಂದಿನ ಪೀರಿಯಡ್ನಲ್ಲಿ ಮಾಡ್ತೀನಿ. ಅದರಲ್ಲಿ ಬಹಳ ವಿಧಗಳಿದ್ದಾವೆ. ಅದು ಪರೀಕ್ಷಾ ದೃಷ್ಟಿಯಲ್ಲಿ ಎಷ್ಟು ಬೇಕೋ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ನಮಸ್ಕಾರ.